ನನಗೆ ಪ್ರಶ್ನೆಯನ್ನ ಕೇಳಿ ತಲೆ ತಿನ್ನಕ್ಕೆ ಬಂದಿದ್ದಾರೆ. ಈ ಉತ್ತರ ಕೊಡ್ತೀನೋ ಇಲ್ವೋ ಅಂತ ನೋಡೋಣ. ಸರ್ ಹೇಳಿ. ನೀರು ಹಾಕಿದ್ರೆ ಅವ್ರು ಬೆಳೆಯಲ್ಲ. ನೀರು ಹಾಕಿದ್ರೆ ಬೆಳೆಯಲ್ಲ, ಮುಟ್ಟಿದ್ರೆ ಎದ್ದೇಳುತ್ತೆ. ಬೆಳಿತೀವಿ ಹಂಗಂದ್ರೆ ನೀರು ಹಾಕಿದ್ರೆ ಬೆಳೆಯಲ್ಲ, ಮುಟ್ಟಿದ್ರೆ ಬೆಳೆಯುತ್ತೆ ಅಂದ್ರೆ ಸರ್ ಆಲದ ಮರ. ನನಗೆ ಹುಳ ಬಿಟ್ರೆ ಆ್ಯಕ್ಚುಲಿ ರಿಯಲ್ ಆಗಿ ಸರ್ ಉತ್ತರ ಹೇಳ್ತೀನಿ ಸರ್. ಆ್ಯಕ್ಚುಲಿ ಕ್ಯಾಮ್ರಾ ಮುಂದೆ ಇದ್ದೀನಿ ಅಂತ ನನಗೆ ಉತ್ತರ ಬಾಯಲ್ಲಿ ಬರ್ತಾ ಇಲ್ಲ. ಒಬ್ಬನೇ ಇದ್ದಾಗ ನಾನು ತುಂಬ ಶಾರ್ಪ್ ಸರ್. ನಾನು ಸಡನ್ ಆಗಿ ಹೇಳ್ಬಿಡ್ತೀನಿ ಉತ್ತರ. ಸೆಲ್ಫ್ ಬಿಲ್ಡಪ್ ನಮ್ದೇನು ನಾವೇ ತಡ್ಕೊಳ್ಳೋದು ಅಂತಾರಲ್ಲ ಹಂಗೆ. ಇಲ್ಲ ಸರ್ ಹೇಳ್ತೀನಿ ಸರ್, ಏನಕ್ಕಂದ್ರೆ 1 ನಿಮಿಷ ಆಗಿ ಅಂತ. ಸರ್ ಇದು ಗೊತ್ತು ಸರ್, ಗಂಟಲ್ಲಿದೆ ಉತ್ತರ, ಬಾಯಲ್ಲಿ ಬರ್ತಾ ಇಲ್ಲ. ಇಲ್ಲಿದೆ ಸರ್, ಬಾಯಿ ತೆಗೆದತ್ತ. ಅದೇ ಸರ್ ಬರ್ತಾ ಇಲ್ಲ. 1 ನಿಮಿಷ. ನೀರು ಹಾಕಿದ್ರೆ ಬೆಳೆಯಲ್ಲ, ಬೆಳೆಯಲ್ಲ, ಮುಟ್ಟಿದ್ರೆ ಬೆಳೆದು ಬಿಡುತ್ತೆ. ಸರ್ ಇದೇನು ಸರ್? ನಾನ್ ಲಿವಿಂಗ್ ಥಿಂಗ್ಸ್, ಲಿವಿಂಗ್ ಥಿಂಗ್ಸ್ ಅಂದರೆ ಜೀವ ಇರುವಂಥ ವಸ್ತುನ ಜೀವ ಇಲ್ಲದಿರುವಂಥ ವಸ್ತುನ. ಜೀವ ಇರೋಂಥದ್ದು ಸರ್ ನಾಚಿಕೆ ಮುಳ್ಳಿನ ಗಿಡ ಅಲ್ವಾ? ಫ್ರೆಂಡ್ಸ್ ಏನಂದರೆ ನಂಗೆ ಗೊತ್ತಿದೆ, ಏನಕ್ಕಂದ್ರೆ ನೀವೇ ಎಷ್ಟು ಶಾಣೆ ಇದ್ದೀರಾ, ಎಷ್ಟು ಬುದ್ಧಿವಂತರಿದ್ದೀರಿ ಅಂತ ಗೊತ್ತಾಗೋಕ್ಕೋಸ್ಕರ ಈ ಪ್ರಶ್ನೆ ಉತ್ತರ ನಾನು ನಿಮಗೆ ಕೇಳ್ದಂಗೆ ಇವು ರಿಪೀಟು ನಿಮಗೆ. ಏನಕ್ಕಂದರೆ ಉತ್ತರ ಯಾರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿರೋ ಅಂತ ನಾನು ವೇಟಿಂಗ್ ಮಾಡ್ತಾ ಇರ್ತೀನಿ. ಬ್ಯಾಕ್ಗ್ರೌಂಡ್ ಹಸರಿರೋ ವಾಣಿ ಅದನ್ನೆಲ್ಲ ತಲೆಗೆ ಹಾಕೋಬಿಡೋದೆಲ್ಲ ಬರ್ತಾ ಇರತ್ತೆ. ಹಾಂ ಹೇಳಿ. ಖಂಡಿತ ಮೇಡಮ್. ನಮ್ದು ಬೆಂಕಿ. ನೀರು ಹಾಕಿದ್ರೆ ಬೆಳೆಯಲ್ಲ. ಸರ್ ಇದು ನಂಗೆ ಗೊತ್ತಿತ್ತು, ಮೇಡಮ್ ತುಂಬಾ ಶಾರ್ಪ್ ಅಂತ ಅನ್ಕೊಂಡೆ. ಸತ್ಯವಾಗ್ಲೂ ಇದು ಗೊತ್ತಿತ್ತು. ನಾನು ಹೇಳೋಷ್ಟಲ್ಲಿ ಇವ್ರು ಹೇಳಿದ್ರು ನಾನು ಕ್ವಶನ್ ಕಂಟೆಂಟ್ ಕ್ರಿಯೇಟರ್, ನಮಗೆ ಕ್ವಶನ್ ಕೊಟ್ಟರೆ ನಾವು ಸ್ವಲ್ಪ ಆಟ ಆಡ್ಸೋದು ಬೇಡ ಅಂತ. ಆ್ಯಕ್ಚುಲಿ ಬೆಂಕಿ ಜಾಲಿ ಅಂತ ಹೇಳೋ ಅಂತ ಒಂದು ಅಷ್ಟು ಹೇಳಿದ್ರು. ತುಂಬ ಬ್ರಿಲಿಯಂಟ್ ಇದ್ದೀರಾ ಮೇಡಮ್. ನೀವು ಯಾವ್ದು ಇಂಗ್ಲೀಷ್ ಮೀಡಿಯಮಾ? ಅದಕ್ಕೆ ಸರ್ ಜಾಲಿ ಸರ್ ಸೂಪರ್ ಆದ ಕ್ವಶನ್ ಕೇಳಿದ್ದಾರೆ. ಸರಿಗೆ ಒಂದು ಕೃತಜ್ಞತೆ ಇರಲಿ. ವಿಡಿಯೋನ ಕೊನೆ ತನಕ ನೋಡಿ.